ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಫೆಬ್ರವರಿ 1ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವಂತಹ ಬಜೆಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಭಾನುವಾರ ಬೇರೆ. ಸುಮಾರು 25 ವರ್ಷಗಳಲ್ಲೇ ಮೊದಲು ಇದು 2000 ಬಳಿಕ ಫಸ್ಟ್ ಟೈಮ್ ಸ್ವಾತಂತ್ರ್ಯ ಭಾರತದಲ್ಲಿ 2ನೇ ಸಲ ಭಾನುವಾರ ನಡೀತಿರೋದು ಬಜೆಟ್ಟು. ಇಷ್ಟೆಲ್ಲ ಕುತೂಹಲ ಇರೋ ಬಜೆಟಲ್ಲಿ ಏನು ಘೋಷಣೆ ಆಗುತ್ತೆ ಅನ್ನೋ ಕುತೂಹಲ ಇದೆಯಲ್ವಾ. ಈ ಸಲ ಭರ್ಜರಿ ಗಿಫ್ಟ್. ಇದು ಇಡೀ ಜಗತ್ತು ತಿರುಗಿ ನೋಡುವಂತಹ ಒಂದು ಗಿಫ್ಟ್ ಆಗಲಿದೆ. ಎಂತಹ ಘೋಷಣೆ ಮೊಳಗಿಸ್ಲಿದೆ ಹಾಗಾದರೆ ಕೇಂದ್ರ ಸರ್ಕಾರ? ಈಗ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾ ಇರೋದು, ಪ್ರೆಡಿಕ್ಟ್ ಮಾಡ್ತಾ ಇರೋದು, ಈ ಸಲ ಕಳೆದ ಬಾರಿಗಿಂತ ಒಂದು ದೊಡ್ಡ ಘೋಷಣೆ ಆಗುತ್ತೆ. ಕಳೆದ ಸಲದ ಬಜೆಟೇ ಮಿಡಲ್ ಕ್ಲಾಸ್ಗೆ ಭರ್ಜರಿ ಗಿಫ್ಟ್ ಕೊಡ್ತು. ಈ ಸಲ ಇನ್ನಷ್ಟು ಜನರನ್ನು, ಮಿಡಲ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಕವರ್ ಮಾಡುವಂಥ ಭರ್ಜರಿ ಘೋಷಣೆಯೊಂದು ಮೊಳಗಲಿದೆ ಅನ್ನುವ ಮೆಗಾ ನ್ಯೂಸ್ ಈಗ ಬ್ಲಾಸ್ಟ್ ಆಗ್ತಿದೆ. ಅದ್ರ ಜೊತೆಗೆ ಇದುವರೆಗೆ ಸಾಧ್ಯವಾಗದ 2 ದಶಕಗಳಿಂದ ನಿರಂತರ ಪ್ರಯತ್ನದಲ್ಲಿದ್ದಂಥ ಡೀಲನ್ನು ಫೈನಲ್ ಮಾಡಿದ ಮೋದಿ. ಇತಿಹಾಸದಲ್ಲಿಯೇ ಒಂದು ಅತಿ ದೊಡ್ಡ ಹೆಜ್ಜೆಯನ್ನು ಭಾರತ ಇರಿಸಿದೆ. ಅದೆಷ್ಟು ಲಾಭದಾಯಕವಾಗಿರುತ್ತೆ ಅಂದರೆ, ಈ ಬೆಳವಣಿಗೆಯಿಂದ ಭಾರತದ ಭವಿಷ್ಯವೇ ಬದಲಾಗತ್ತೆ, ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳ್ಕೊಳ್ಳುತ್ತೆ. ಅಂತಹ ಬೆಳವಣಿಗೆ ಆಗ್ತಿದೆ. 2 ಮೇಜರ್ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಬಜೆಟಲ್ಲಿ ಏನು ಘೋಷಣೆ ಆಗಬಹುದು ಅಂದರೆ, 17 ಲಕ್ಷದವರೆಗೆ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಡ್ತಾರ. ಕಳೆದ ಬಾರಿ ಬಜೆಟಲ್ಲಿ 12 ಲಕ್ಷದವರೆಗೆ ಮಿತಿಯನ್ನು ಏರಿಸಿದ್ದಾಯಿತು. ಇದು ತುಂಬ ಸೇವಿಂಗ್ಸನ್ನು ತಂದುಕೊಡ್ತು. ಮಿಡಲ್ ಕ್ಲಾಸ್ ಅವ್ರಿಗೆ ಎಷ್ಟೊಳ್ಳೆ ಸೇವಿಂಗ್ಸ್ ಆಯಿತು, ಮತ್ತು ಅದು ಇನ್ ರಿಟರ್ನ್ ಇನ್ವೆಸ್ಟ್ಮೆಂಟ್ ಆಗಿ ಪರಿವರ್ತನೆ ಆಯಿತು. ಅದರ ಪರಿಣಾಮ ಭಾರತದ ಆರ್ಥಿಕತೆ ಸದೃಢವಾಯಿತು. ಡೊಮೆಸ್ಟಿಕ್ ಕನ್ಸಂಪ್ಷನ್ ಇನ್ನೂ ಜಾಸ್ತಿ ಆಗುವ ಮೂಲಕ. ಸೊ ದುಡಿಯುವ ವರ್ಗ, ಟ್ಯಾಕ್ಸ್ ಕಟ್ಟೋ ವರ್ಗಕ್ಕೆ ಹೆಚ್ಚು ಉಳಿತಾಯ ಆಗೋದಕ್ಕೆ ಅನುಕೂಲ ಆಯಿತು. ಅದಾದ ಮೇಲೆ ಮತ್ತೊಂದು ನಿರ್ಧಾರ ತಗೊಂಡ್ರು ಮೋದಿ. ಟ್ರಂಪ್ಗೆ ಮಾಸ್ಟರ್ ಸ್ಟ್ರೋಕ್ನಂತೆ GST ರಿಫಾರ್ಮ್. ಇದರಿಂದ ಅಂತೂ 2 ಲಕ್ಷ ಕೋಟಿ, ಎಷ್ಟು 2 ಲಕ್ಷ ಕೋಟಿ ನೇರವಾಗಿ ಜನರ ಕೈಗೆ ಹೋಯ್ತು ದುಡ್ಡು. ಅದರಿಂದಾಗಿ ಕಾರ್ ಖರೀದಿ ಎಷ್ಟು ಜಾಸ್ತಿ ಆಯಿತು, ವಿಮೆಯಲ್ಲಿ ಎಷ್ಟು ಉಳಿತಾಯ ಆಯಿತು, ಜನರಿಗೆ ನೇರವಾಗಿ 2 ಲಕ್ಷ ಕೋಟಿ ಈ ದೇಶದ ಜನರ ಜೀವನಕ್ಕೆ ಪ್ರತಿನಿತ್ಯ ಬಳಸುವಂಥ ಡೈರಿ ಪ್ರಾಡಕ್ಟ್ಸಿಂದ ಹಿಡಿದು ಎಲ್ಲ ಕಡೆ ಉಳಿತಾಯ ಆಯ್ತಲ್ವಾ. ಅದನ್ನು ಗಮನಿಸಿದ್ವಿ. ಅದು ಸ್ವತಂತ್ರ ಭಾರತದಲ್ಲೇ ದೊಡ್ಡ ನಿರ್ಧಾರ, ಮೊಟ್ಟ ಮೊದಲ ಅತಿ ದೊಡ್ಡ ನಿರ್ಧಾರ ಅಂತ ಕನ್ಸಿಡರ್ ಆಯಿತು. ಈಗ 3ನೆಯ ಅತಿ ದೊಡ್ಡ ಗಿಫ್ಟನ್ನು 2026ರ ಬಜೆಟಲ್ಲಿ ಕೊಡೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಚರ್ಚೆಗಳಾಗಿವೆ ಅನ್ನೋದು ರಿಪೋರ್ಟ್ಸ್ ಬರ್ತಿರೋದು. ಈಗ 17 ಲಕ್ಷದವರೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಅಂದರೆ ಇದು ಹ್ಯೂಜ್. ಯಾಕಂದರೆ ಭಾರತದ ಮೇಜರ್ ಪೋರ್ಷನನ್ನು ಕವರ್ ಮಾಡುತ್ತೆ. ಅಂದರೆ ಈ ಇನ್ಕಮ್ಮಲ್ಲಿ ಬರೋರು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸನ್ನು ಕವರ್ ಮಾಡಿಬಿಡುತ್ತೆ 17 ಲಕ್ಷ ಅಂದರೆ. ಹಾಗಾದರೆ ಏನು ಪರಿವರ್ತನೆ ಆಗುತ್ತೆ ಭಾರತದಲ್ಲಿ? ಇಂಥದ್ದೊಂದು ಘೋಷಣೆ ಮೊಳಗಿದ್ದೇ ಹೌದಾದರೆ ನೋಡಿ, ಸಹಜವಾಗಿ ನಾವು ಈಗಾಗಲೇ ಮಾತಾಡಿದಾಗೆ ಕನ್ಸಂಪ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಗುಡ್ಸ್ ಮತ್ತು ಸರ್ವಿಸ್ ಎರಡರಲ್ಲೂ ಕೂಡ ಬಹಳ ದೊಡ್ಡ ಇನ್ಕ್ರೀಸನ್ನು ನೋಡಬಹುದು. ಹೌಸ್ ಹೋಲ್ಡ್ ಸೇವಿಂಗ್ಸು, ಇನ್ವೆಸ್ಟ್ಮೆಂಟು ಅಂದರೆ ಅದು ಈ ಮಾರ್ಕೆಟಲ್ಲಿರ್ಬಹುದು, ಫಿನಾನ್ಷಿಯಲ್ ಮಾರ್ಕೆಟ್ಸಲ್ಲಿರ್ಬೋದು, ಮ್ಯೂಚುವಲ್ ಫಂಡು, ರಿಯಲ್ ಎಸ್ಟೇಟು, ಎಲ್ಲ ಕ್ಷೇತ್ರಗಳು ಇನ್ನಷ್ಟು ಬಲವನ್ನು ಪಡ್ಕೊಳ್ಳುತ್ತೆ ಭಾರತದಲ್ಲಿ. ಟ್ಯಾಕ್ಸ್ ಸೇವಿಂಗ್ನಿಂದಾಗಿ ಏನಾಗುತ್ತೆ, 17 ಲಕ್ಷ ಅಂದರೆ ಇದು ತುಂಬ ದೊಡ್ಡ ಅಮೌಂಟು ಉಳಿತಾಯ ಆಗುತ್ತೆ ಆ್ಯನ್ಯುವಲಿ. ಹಾಗಾಗಿ ಪರ್ಚೇಸಿಂಗ್ ಪವರು, ಕಾರ್ ಇರಬಹುದು, ಎಲೆಕ್ಟ್ರಾನಿಕ್ ಐಟಮ್ಸು, ಲಕ್ಸುರಿ ಐಟಮ್ಸು, ಹೌಸಿಂಗ್ ರಿಲೇಟೆಡ್ ಎಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ದೊಡ್ಡ ಹೊರೆ ಅಂತ ಅನಿಸ್ಬಹುದು ಇದು. ಇಷ್ಟು ದೊಡ್ಡ ಹೊರೆಯನ್ನು ಸರ್ಕಾರ ಹೊರುತ್ತಾ, ಕೇಂದ್ರ ಸರ್ಕಾರ 17 ಲಕ್ಷದವರೆಗೆ ಎಕ್ಸಾಮ್ಷನ್ ಕೊಟ್ಟರೆ ಇದನ್ನು ತಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ ಅನಿಸಿದ್ರು ಕೂಡ, ಅದರಿಂದ ಭವಿಷ್ಯದಲ್ಲಿ ಆಗುವ ಲಾಭ ಜಸ್ಟ್ ಲೈಕ್ GST ಆಗಲೂ ಕೂಡ ಇಷ್ಟು ದೊಡ್ಡ ಹೊರೆ ಆಗತ್ತಾ ಅಂತಲೇ ಕೇಳಿಬಂತು. ಜಗತ್ತಿನಲ್ಲೆಡೆ ಆರ್ಥಿಕ ಒತ್ತಡ ಇರುವಾಗ ಇಂಥ ದೊಡ್ಡ ಗಿಫ್ಟನ್ನು ಮೋದಿ ಜನಕ್ಕೆ ಕೊಡೋಕೆ ಆಗುತ್ತಾ ಅಂತ. ಬಟ್ ಅದರಿಂದ ನಿರೀಕ್ಷೆಗಿಂತ ಹೆಚ್ಚು ಲಾಭ ಬಂತು. ನಮ್ಮ GDP ಗ್ರೋತ್ ಮೇಲೂ ಇಂಪ್ಯಾಕ್ಟ್ ಆಯಿತು. ಅದೇ ರೀತಿಯಲ್ಲೊಂದು ಮೇಜರ್ ಅನೌನ್ಸ್ಮೆಂಟ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಅನ್ನೋ ರೀತಿ ಕಾಣಿಸ್ತಾ ಇದೆ. ಎಕ್ಸ್ಪರ್ಟ್ ಸಜೆಷನ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ಲಿ ಈ ಸಲ ಚೇಂಜ್ ಆಗುತ್ತೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಒಟ್ಟಿಗೆ ಟ್ಯಾಕ್ಸ್ ಪೇ ಮಾಡ್ಬೋದು, ಒಂದೇ ಪ್ಯಾನ್ ಕಾರ್ಡ್ ಅನ್ನೋ ರೀತಿಯಲ್ಲೆಲ್ಲ ಆಲೋಚನೆಗಳು ಬಂದಿವೆ ಈಗ. ಯಾಕಂದರೆ ಸುಮಾರು ರಾಷ್ಟ್ರಗಳಲ್ಲಿ ಹಾಗೇ ಇವೆ. ಅದರಿಂದ ಟ್ಯಾಕ್ಸ್ ಉಳಿತಾಯ ಆಗುತ್ತೆ. ಒಂದು ದಂಪತಿ ಇಬ್ಬರು ಒಟ್ಟಿಗೆ ಟ್ಯಾಕ್ಸ್ ರಿಟರ್ನ್ ಮಾಡೋದ್ರಿಂದಾಗಿ ಏನೇನು ಅನುಕೂಲಗಳಿವೆ ಅನ್ನೋದನ್ನು
ವಿತ್ತ ಸಚಿವರು ಸ್ಟಡಿ ಮಾಡಿದ್ದಾರೆ. ಬೇರೆ ಬೇರೆ ದೇಶಗಳ ಇನ್ಪುಟ್ಸು ಮತ್ತು ಎಕ್ಸ್ಪರ್ಟ್ಸ್ ಇನ್ಪುಟ್ಸ್ ಎಲ್ಲ ರೆಡಿಯಾಗಿದ್ದು ಅಂಥದ್ದೊಂದು ಘೋಷಣೆ ಕೂಡ ಆಗಬಹುದು. ಜೊತೆಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಈಗ ಬರ್ತಿರೋ 6,000ಕ್ಕೆ +2 ಸೇರಿಸಿ 8,000 ಕೊಡ್ತಾರಾ ಅನ್ನೋದೊಂದು ನಿರೀಕ್ಷೆ ಇದೆ. ಸೊ ಈ ಸಲದ ಬಜೆಟ್ ಮಂಡಿಸ್ತಾ ಇರೋ ದಿನವೂ ಕೂಡ ಅತ್ಯಂತ ವಿಶೇಷ. ಹಾಗೆ ಬಹಳ ದೊಡ್ಡ ಘೋಷಣೆ ಆಗಿದೆ. 17 ಲಕ್ಷದವರೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುವಲ್ಲಿ ಯಶಸ್ವಿಯಾದ್ರಂತೂ ಇದು ಭಾರತ ಜಗತ್ತು ತಿರುಗಿ ನೋಡುವಂಥ ಒಂದು ಹೆಜ್ಜೆ ಇಟ್ಟಂಗಾಗತ್ತೆ. ಇಡೀ ಜಗತ್ತು ಆರ್ಥಿಕ ಒತ್ತಡದಲ್ಲಿರುವಾಗ ಟ್ಯಾರಿಫ್ ಹೊಡೆತದ ಮೂಲಕ ಜಗತ್ತನ್ನು ಶೇಕ್ ಮಾಡ್ತೀನಿ ಅಂತ ಹೊರಟ ಟ್ರಂಪ್ಗಿದು ಕಪಾಳ ಮೋಕ್ಷದಂತಾಗತ್ತೆ. ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಂಗಾಗತ್ತೆ ಮೋದಿ ಸರ್ಕಾರ. ನಂಬರ್ 1 ಇದು. ಎರಡನೆಯ ಗುಡ್ ನ್ಯೂಸ್ ಏನು? ಕಳೆದ 20 ವರ್ಷಗಳಿಂದ ನಡೀತಾ ಇತ್ತು ಟ್ರೇಡ್ ಡೀಲ್ ಮಾತುಕತೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ. ಸಾಧ್ಯವಾಗಿರಲಿಲ್ಲ. 20 ವರ್ಷ ಅಂದರೆ ಸರ್ಕಾರನೇ ಚೇಂಜ್ ಆಗಿ ಹೋಗಿದೆ. ಅಷ್ಟು ವರ್ಷಗಳಿಂದ ಇದು ಸಾಧ್ಯವಾಗಿರಲಿಲ್ಲ. ಈಗ ಕಡೆಗೂ ಮೋದಿ ನಾಯಕತ್ವದಲ್ಲಿ ಅದು ಯಶಸ್ವಿಯಾಗಿದೆ. ಮದರ್ ಆಫ್ ಆಲ್ ಡೀಲ್ಸ್ ಅಂತ ಇದನ್ನು ಕರೆಯಲಾಗ್ತಿದೆ. ಅಂದರೆ ಇದುವರೆಗೆ ಆಗಿರುವ ಜಗತ್ತಿನಲ್ಲಾಗಿರುವಂಥ ಎಲ್ಲ ಟ್ರೇಡ್ ಡೀಲ್ಗಳ ತಾಯಿ ಇದು ಅಂತ ಬಣ್ಣಿಸಲಾಗ್ತಿದೆ. ಯಾಕೆ? ವೆರಿ ಇಂಟ್ರೆಸ್ಟಿಂಗ್ ಇದೆ ಇದು. ಜಗತ್ತಿನ GDPಯ 25% ಇದು ಕವರ್ ಮಾಡುತ್ತೆ. ಅಂದರೆ ಈ ಒಪ್ಪಂದ ಜಾಗತಿಕ ಒಟ್ಟು ಆಂತರಿಕ ಉತ್ಪಾದನೆ ಇಡೀ ಜಗತ್ತಿನ, ಒಂದು ದೇಶದ್ದಲ್ಲ 2 ದೇಶದ್ದಲ್ಲ, ಇಡೀ ಜಗತ್ತಿನ ಆಂತರಿಕ ಉತ್ಪಾದನೆಯಲ್ಲಿ 25% ಅಂದರೆ ಕಾಲು ಭಾಗವನ್ನು ಹೊಂದಿರಲಿದೆ. ಅಷ್ಟು ದೊಡ್ಡ ಮೊತ್ತದ್ದು ಇಡೀ ಜಗತ್ತಲ್ಲಿ 2 ದೊಡ್ಡ ಆರ್ಥಿಕತೆ ಕೈ ಜೋಡಿಸ್ತಿರೋದೇನ. ಜೊತೆಗೆ 200 ಕೋಟಿ ಜನ ಇರೋ ಮಾರುಕಟ್ಟೆ ಸೃಷ್ಟಿಸುತ್ತೆ. ಜಸ್ಟ್ ಇಮ್ಯಾಜಿನ್, 200 ಕೋಟಿ ಇರುವಂಥ ಆರ್ಥಿಕತೆಯನ್ನು ಸೃಷ್ಟಿಸುತ್ತೆ. ಯುರೋಪಿಂದ ಭಾರತಕ್ಕೆ ಇನ್ವೆಸ್ಟ್ಮೆಂಟು ಮಳೆಯಂತೆ ಸುರಿಯಲಿದೆ. ಭಾರತ ಬಹಳ ದೊಡ್ಡ ಮಾರ್ಕೆಟನ್ನು ಪಡ್ಕೊಳ್ಳುತ್ತೆ. ಈಗಾಗಲೇ ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಮುರಿದು ಬಿದ್ದಿರೋದ್ರಿಂದ EU ಮತ್ತು ಒತ್ತಡದಲ್ಲಿದೆ. ಭಾರತಕ್ಕೆಲ್ಲ ವಾತಾವರಣ ಹೆಂಗೆ ಕೂಡಿ ಬಂತಂದರೆ, ಟ್ರಂಪ್ ಮಾಡಿದ ಎಡವಟ್ಟುಗಳು ನಮಗೆ ಲಾಭದಾಯಕ ಆಗ್ತಿರೋದು. ನಮ್ಮ ಎಕ್ಸ್ಪೋರ್ಟ್ ಗಣನೀಯವಾಗಿ ಜಾಸ್ತಿ ಆಗುತ್ತೆ. ಆಲ್ರೆಡಿ ನಮಗೆ EU ಬೆಸ್ಟ್ ಪಾರ್ಟ್ನರು. ಈಗ ಈ ಟ್ರೇಡ್ ಡೀಲ್ ಫೈನಲ್ ಆಗ್ತಾ ಇದೆ. ಇನ್ನೇನು ಅಂತಿಮ ಘಟ್ಟ, ಎರಡೂ ಕಡೆಯಿಂದ ಘೋಷಣೆ ಆಗಿದೆ, ನಮ್ದೆಲ್ಲ ಫೈನಲ್ ಆಗ್ತಿದೆ ಅಂತ. ಸೊ ಈ ಹೊತ್ತಲ್ಲಿ ಭಾರತ ಹಿಂದೆಂದೂ ಕಂಡರಿಯದಂತಹ ಒಂದು ಲಾಭವನ್ನು ಗಳಿಸಲಿದೆ. ಇದರಿಂದ ಭವಿಷ್ಯ ಬದಲಾಗುವಂತಹ ಭಾರತದ ಕಂಪ್ಲೀಟ್ ಮಾರ್ಕೆಟ್ ಚಿತ್ರಣವನ್ನೇ ಬದಲಿಸುವಂಥ ಒಂದು ಮೇಜರ್ ಸಕ್ಸಸ್ಸು. ಯಾಕಂದರೆ ಈ ಟ್ರೇಡ್ ಡೀಲು ಭಾರತದ ರೈತರಿಗೆ ಸಮಸ್ಯೆ ಆಗದಿರೋ ರೀತಿ ಅಗ್ರಿಕಲ್ಚರನ್ನು ಹೊರಗಿಟ್ಟೇ ಫೈನಲ್ ಆಗ್ತಿದೆ ಅನ್ನೋದು ಇನ್ನೂ ಒಂದು ಇಂಟ್ರೆಸ್ಟಿಂಗ್. ನಮಗೆ ಹೆಂಗೆ ಬೇಕೋ ಹಂಗೆ ಮಾಡುವಲ್ಲೂ ನಾವು ಯಶಸ್ವಿಯಾಗಿದ್ದೀವಿ. ಟ್ರೇಡ್ ಡೀಲ್ ಒಂದು ದೊಡ್ಡ ರಾಷ್ಟ್ರದ ಜೊತೆ ಮಾಡುವಾಗ ಮಾತಕ್ಕೆ ಕಟ್ಟು ಬೀಳಬೇಕಾಗತ್ತೆ. ಅವ್ರು ಹೇಳಿದ ಕಂಡೀಷನ್ಗೆ ನಾವು ಬಗ್ಬೇಕಾಗತ್ತೆ. ಸಮ್ಟೈಮ್ಸ್ ಈ ಅಮೆರಿಕದ ಜೊತೆ ಹಗ್ಗ ಜಗಾಟ ಆಗ್ತಿರೋದೇ ಅಲ್ಲಿ. ಬಟ್ ಭಾರತ ಅಲ್ಲೂ ಬಗ್ಗಿಲ್ಲ. ಇಲ್ಲೂ ಕೂಡ ನಮಗೇನು ಬೇಕೋ ಆ ಪ್ರಕಾರವೇ ಟ್ರೇಡ್ ಡೀಲ್ಗೆ EUವನ್ನು ಒಪ್ಪಿಸಿದ ಮೋದಿ ಸರ್ಕಾರ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಇವತ್ತಿನ 2 ಮೋಸ್ಟ್ ಪವರ್ಫುಲ್ ಎಕನಾಮಿ ಒಟ್ಟಿಗೆ ಕೈ ಕುಲುಕ್ತಾ ಇರೋದ್ರಿಂದಾಗಿ ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಇಡೀ ಜಗತ್ತು ಪರಿಣಾಮವನ್ನು ಹೊಂದುತ್ತೆ ಈ ಒಂದು ಟ್ರೇಡ್ ಡೀಲಿಂದ. ಅಂತಹ ಟ್ರೇಡ್ ಡೀಲ್ ಫೈನಲ್ ಆಗ್ತಿದೆ. 20 ವರ್ಷಗಳಿಂದ ಭಾರತ ಮತ್ತು EU ನಡುವೆ ಸಾಧ್ಯವಾಗಿರಲಿಲ್ಲ. ಪ್ರಯತ್ನ ಎಷ್ಟು ವರ್ಷದಿಂದ ನಡೀತಿದೆ ನೋಡಿ. 20 ವರ್ಷಗಳ ಪ್ರಯತ್ನ ನಡೆದಿದೆ, ಆಗಿರಲಿಲ್ಲ. ಇವತ್ತದಾಗ್ತಿದೆ. ಜನವರಿ 27 ಸಮಿಟ್ಗೆ ಆಹ್ವಾನ ಕೊಡಲಾಗಿದೆ. EUದವರು ಬರ್ತಿದ್ದಾರೆ. ಮಾತುಕತೆ ಅವತ್ತು ಎಲ್ಲ ಅಂತಿಮವಾಗಿ ಘೋಷಣೆಯಾಗದಷ್ಟೇ ಬಾಕಿ ಇರೋದು. ಈಗ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಭಾರತ ಕೂಡ ಇದನ್ನು ಬಣ್ಣಿಸಿರೋದು. EU ಕೂಡ ಅದನ್ನೇ ಹೇಳ್ತಿರೋದು. ಇಡೀ ಜಗತ್ತು ಈ ಒಪ್ಪಂದದಿಂದಾಗಿ ಬೆರಗಾಗಿ ನಿಲ್ಲತ್ತೆ ಅಂತ. ಕಡೆಗೂ ಭಾರತ ಅಂದುಕೊಂಡಿದ್ದನ್ನು ಸಾಧಿಸ್ತಾ ಇದೆ. ಜಗತ್ತಿನಲ್ಲಿ ನಮ್ಮ ಪವರ್ ದಿನದಿಂದ ದಿನಕ್ಕೆ ಹೇಗೆ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತೂ ನಿನ್ನೆ ನೋಡಿರ್ತೀರ ನೀವು. UAE ಮುಖ್ಯಸ್ಥರು ಬಂದು 2 ಗಂಟೆಗೋಸ್ಕರ ಭಾರತಕ್ಕೆ ಓಡಿ ಬಂದು ಹೋಗ್ತಾರೆ. ಸೌದಿಗೆ ಭಾರತ ಕೊಟ್ಟ ಸಂದೇಶ ಬಹಳ ಕಠಿಣವಾಗಿತ್ತು. ಸೊ ಈಗ ಜಗತ್ತು ಭಾರತದ ಸುತ್ತ ತಿರುಗ್ತಾ ಇದೆ. ಮೋದಿ ನಾಯಕತ್ವ ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ನೋಡಬಹುದು. ಭಾರತಕ್ಕೆ ಅತಿ ದೊಡ್ಡ ಲಾಭದಾಯಕ ಬೆಳವಣಿಗೆ ಆಗ್ತಿದೆ. ಮತ್ತೊಂದು ಕಡೆಗೆ ಇದ್ರ ಬೆನ್ನಲ್ಲೇ ಮೇಜರ್ ಅನೌನ್ಸ್ಮೆಂಟ್ ಒಂದನ್ನು ಭಾರತ ದೇಶ ನಿರೀಕ್ಷಿಸ್ತಾ ಇದೆ ಈ ಬಜೆಟಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.